ಆಕಾಶವಾಣಿ ಕಲಬುರಗಿ. ಮಕ್ಕಳ ಕಾರ್ಯಕ್ರಮ ನಂದನ ನಂದನ ನಂದನ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಛತ್ರಶಾಲ್ ಗ್ರಾಮದ ವಿಕಾಟ್ ಡಿಎವಿ ವಿದ್ಯಾಮಂದಿರ ಶಾಲೆಯ ಮಕ್ಕಳಿಂದ ವೈವಿಧ್ಯಮಯ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಎಂಬ ಬಸವಣ್ಣನವರ ವಚನ ಗಾಯನ. ಹಾಡಲಿರುವವರು ಭಾಗ್ಯಶ್ರೀ, ಭವಾನಿ ಬಿ, ಚೈತ್ರ, ಸ್ಫೂರ್ತಿ, ಮಮತಾ, ಕೃತಿಕಾ, ಸಾಕ್ಷಿ ಪತ್ತಾರ್ ಹಾಗೂ ಭಾರತಿ ಪಿ. ಭವಾನಿ. ಇದೇ ಮಕ್ಕಳಿಂದ ತಿಂಗಳು ಮುಳುಗಿದವೋ ಎಂಬ ಜಾನಪದ ಗಾಯನ. ನಮ್ಮ
ನಾಡಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಂಗೊಳ್ಳಿ ರಾಯಣ್ಣನ ಏಕಪಾತ್ರಾಭಿನಯ ಮಾಡಲಿರುವವರು ಸಾಯಿನಾಥ್ ಮಠಪತಿ. ಮುಚ್ಚು ಬಾಯ್. ತಾಯಿಯ ಆಸ್ಥಾನಕ್ಕೆ ಒಂದು ತಾಯಿಗೆ ಎಚ್ಚರಿಕೆ ಕೊಡುವಷ್ಟು ಸೊಕ್ಕೇನೋ ನಿನಗ? ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರ ಇರೋದು ನಮಗ, ನಿಮಗಲ್ಲ. ಏ ತಾಕ್ರೆ, ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಕಜ್ಜಿ ನಾಯಿಗೇನ್ ಗೊತ್ತೈತೆ? ಇದು ಕೆಚ್ಚದೆ ಕಲಿಗಳ ಬೀಡೈತೆ. ಅಂಜಿಕೆ ಎಂಬುದರಿಯದರ ನಾಡೈತೆ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತೆ. ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ. ಬದುಕೋ ಆಸೆ ನಿಮಗಿದ್ದಂಗಿಲ್ಲ, ಉಳಿಸೋ ಆಸೆ ನನಗೂ ಇಲ್ಲ. ಅಪ್ಪಣೆ ನೀಡಿ ತಾಯಿ. ಕಾಲ್ಕೆದರಿ ಜಗಳಕ್ಕೆ ನಿಂತಿರುವ ಕೆಂಪು ಕೋತಿಗಳ ತಲೆಗಳನ್ನು ಅಡ್ಡಡ್ಡಾಗಿ ಸೀಳಾಕ್ತೀನಿ. ಈ ಕಿತ್ತೂರು ಸ್ವಾತಂತ್ರ್ಯ ಮಾಡ್ಬೇಕಂತ ಸಂಕಲ್ಪ ತೊಟ್ಟಿರೋ ಗಂಡೆದೆ ಗುಂಡಿಗಿರೋ ಗಂಡು ಭೂಮಿ ನಮ್ಮದು. ಈ ಕನ್ನಡ ನೆಲದಲ್ಲಿ ಹುಟ್ಟಿರೋ ಮಕ್ಕಳು ದೇಶಕ್ಕೋಸ್ಕರ ಸಾಯಕ್ಕೂ ಸಿದ್ಧರಾಗಿರ್ತಾರೆ. ಹರ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎನ್ನ ಮೊರೆ ಕೇಳಿ ನೀ ಬರಬಾರದೆ ಎಂಬ ದಾಸರ ಪದವನ್ನು ಹಾಡಲಿರುವವರು 1ನೇ ತರಗತಿಯ ವಿದ್ಯಾರ್ಥಿಯಾದ ರಿಷಬ್ ಎಂ ವಿಶ್ವಕರ್ಮ. ಎನ್ನ ಮೊರೆ ಕೇಳಿ ನೀ ಬರಬಾರದೆ, ಮುರಳೀಧರ ಮನ ಮೋಹನ ಕೃಷ್ಣ, ಮುರಳೀಧರ ಮನ ಮೋಹನ ಕೃಷ್ಣ. ಗೋವುಗಳ ರಕ್ಷಿಸಲು ಬೆಟ್ಟವೆತ್ತಿದೆ, ಗೋವುಗಳ ರಕ್ಷಿಸಲು ಬೆಟ್ಟವೆತ್ತಿದೆ. ಕಾಳಿಂಗನ ಹೆಡೆ ಮೆಟ್ಟಿ ಕುಣಿದಾಡಿದೆ, ಕಾಳಿಂಗನ ಹೆಡೆ ಮೆಟ್ಟಿ ಕುಣಿದಾಡಿದೆ. ಎನ್ನ ಮೊರೆ ಕೇಳಿ ನೀ ಬರಬಾರದೆ, ಮುರಳೀಧರ ಮನ ಮೋಹನ ಕೃಷ್ಣ, ಮುರಳೀಧರ ಮನ ಮೋಹನ ಕೃಷ್ಣ. ನಾರಿಯರ ವಸ್ತ್ರಾಪಹರಣ ಮಾಡಿದೆ, ನಾರಿಯರ ವಸ್ತ್ರಾಪಹರಣ ಮಾಡಿದೆ. ಏರಿ ಮರವ ಅಲ್ಲೇ ನಿನ್ನ ಲೀಲೆ ತೋರಿದೆ, ಏರಿ ಮರವ ಅಲ್ಲೇ ನಿನ್ನ ಲೀಲೆ ತೋರಿದೆ. ಎನ್ನ ಮೊರೆ ಕೇಳಿ ನೀ ಬರಬಾರದೆ, ಮುರಳೀಧರ ಮನ ಮೋಹನ ಕೃಷ್ಣ, ಮುರಳೀಧರ ಮನ ಮೋಹನ ಕೃಷ್ಣ. ಇಂದು ಚನ್ನಕೇಶವ ಶ್ರೀರಂಗನಾಥನ, ಇಂದು ಚನ್ನಕೇಶವ ಶ್ರೀರಂಗನಾಥನ. ಎನ್ನೆದೆಯ ಮಾತು ಕೇಳಿ ಪರಮ ಪುರುಷನ, ಎನ್ನೆದೆಯ ಮಾತು ಕೇಳಿ ಪರಮ ಪುರುಷನ. ಎನ್ನ ಮೊರೆ ಕೇಳಿ ನೀ ಬರಬಾರದೆ, ಮುರಳೀಧರ ಮನ ಮೋಹನ ಕೃಷ್ಣ, ಮುರಳೀಧರ ಮನ ಮೋಹನ ಕೃಷ್ಣ, ಮುರಳೀಧರ ಮನ ಮೋಹನ ಕೃಷ್ಣ. 5ನೇ ತರಗತಿಯ ವಿದ್ಯಾರ್ಥಿನಿಯಾದ ಕುಮಾರಿ ಶ್ರದ್ಧಾಳಿಂದ ಪುರಂದರದಾಸರ ಕುರಿತು ಕಿರುಪರಿಚಯ. ಕರ್ನಾಟಕದ ಸಂಗೀತ ಪಿತಾಮಹರೆನಿಸಿದವರು ಪುರಂದರದಾಸರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಂಗೀತ ಬಾಲಪಾಠವನ್ನು ಪ್ರಾರಂಭಿಸುವುದು ದಾಸರು ರಚಿಸಿದ ಸ್ವರವಳಿಗಳು ಮತ್ತು ಗೀತೆಗಳಿಂದ. ಇವರು 1484ರಲ್ಲಿ ತೀರ್ಥಹಳ್ಳಿಯ ತಾಲೂಕಿನ ಆರಗ ಎಂಬಲ್ಲಿ ಜನಿಸಿದರು. ಇವರ ತಂದೆ ವರದಪ್ಪ ನಾಯಕ, ತಾಯಿ ಲಕ್ಷ್ಮೀದೇವಿ. ಇವರ ಮೊದಲ ಹೆಸರು ಶ್ರೀನಿವಾಸ್ ನಾಯಕ್ ಹಾಗೂ ಇವರನ್ನು ನವಕೋಟಿ ನಾರಾಯಣ ಎಂದು ಕರೆಯುತ್ತಿದ್ದರು. ಪುರಂದರದಾಸರ ಅಂಕಿತ ನಾಮ ಪುರಂದರ ವಿಠಲ. ಇವರ ತಂದೆ ಹಣದ ಲೇವಾದೇವಿ ಮಾಡುತ್ತಿದ್ದರು. ಪುರಂದರದಾಸರು ಸಹ ಇದನ್ನೇ ಮುಂದುವರಿಸಿಕೊಂಡು ಹೋದರು ಎಂದು ತಿಳಿಯಲಾಗುತ್ತದೆ. ಆದರೆ ಇವರು ತುಂಬ ಜಿಪುಣರಾಗಿದ್ದರಂತೆ. ಜೀವನದಲ್ಲಿ ನಡೆದ ಒಂದು ಘಟನೆಯಿಂದಾಗಿ ವೈರಾಗ್ಯ ಉಂಟಾಗಿ ಎಲ್ಲವನ್ನೂ ದಾನ ಮಾಡಿ ಹರಿದಾಸರಾದರು. ಇವರ ಗುರುಗಳ ಹೆಸರು ವ್ಯಾಸರಾಯರು. ದಾಸರೆಂದರೆ ಪುರಂದರದಾಸರಯ್ಯ ಎಂದು ತನ್ನ ಗುರುಗಳಿಂದಲೇ ಹೊಗಳಿಸಿಕೊಂಡರು. ಇವರು ಹರಿಭಕ್ತರಾಗಿ 100 ಕೀರ್ತನೆಗಳನ್ನು ರಚಿಸಿದ್ದಾರೆ.
ಗುಮ್ಮನ ಕರೆಯಿದಿರೆ ಅಮ್ಮ, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ಮಾನವ ಜನ್ಮ ದೊಡ್ಡದು ಅದು ಹಾನಿ ಮಾಡಬೇಡಿ, ಅಂಬಿಗ ನಾನಿನ್ನ ನಂಬಿದೆ ಮುಂತಾದವು ಕೀರ್ತನೆಗಳನ್ನು ರಚಿಸಿದ್ದಾರೆ. ಸುಳಾದಿ ಉಗಭೋಗಗಳನ್ನು ರಚಿಸಿದ್ದಾರೆ. ದಾಸರ ಕೀರ್ತನೆಗಳನ್ನು ದಾಸರ ಪದಗಳು ಮತ್ತು ದೇವರ ನಾಮಗಳೆಂದು ಕರೆಯುತ್ತಾರೆ. 1956 ಜನವರಿಯಲ್ಲಿ ಪುರಂದರದಾಸರು ಮರಣವನ್ನು ಹೊಂದಿದ್ದರು. ಇನ್ನು ಮುಂದೆ ಕುಮಾರಿ ಭಾಗ್ಯಶ್ರೀಯಿಂದ 5ಕ್ಕೆ ಲಕ್ಕಮ್ಮನವರ ವಚನ ಗಾಯನ. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ಈಗ ಕೃಷ್ಣ ಸುಧಾಮ ಕಿರುನಾಟಕ 6ನೇ 7ನೇ ತರಗತಿಯ ವಿದ್ಯಾರ್ಥಿಗಳಾದ ರಂಜಿತ್, ನಂದೀಶ್ ಹಾಗೂ ಅನ್ನಪೂರ್ಣ. ಸಂಭಾಷಣೆ 1. ಸುಧಾಮ ಮತ್ತು ಅವನ ಹೆಂಡತಿಯ ನಡುವೆ ಸಂಭಾಷಣೆ. ಜೀವನದಲ್ಲಿ ಬರೀ ಕಷ್ಟಗಳೇ ಬರುತ್ತವೆಲ್ಲ, ಸುಖ ದಿನಗಳು ಯಾವಾಗ ಬರುತ್ತಾವೋ ಏನೋ, ಅದೆಲ್ಲ ದೇವರಿಗೆ ಗೊತ್ತು. ಬಡತನ ನಮ್ಮ ಬೆನ್ನೆ ಹತ್ತಿದೆ, ಅದು ನಮ್ಮನ್ನು ಬಿಟ್ಟು ಹೋಗಲಾರದು. ಬಡತನ ನಮಗಿರಲಿ, ಮನೆ ತುಂಬ ಮಕ್ಕಳಿರಲಿ ಎಂದು ದೇವರಲ್ಲಿ ನೀ ಬೇಡಿಕೊಂಡೇ ಹೇಗೆ? ಮಕ್ಕಳಿರಲಿ ಅಂದಿದ್ದು ನಿಜ, ಆದರೆ ಅಮ್ಮ ಅಮ್ಮ ಹಸಿವಾಗ್ತಿದೆ. ನೋಡಿದ್ದೀರಾ, ಮಕ್ಕಳು ಹಸಿವಿನಿಂದ ಕಂಗಾಲಾಗುತ್ತಿದ್ದಾವೆ. ಯಾವುದಕ್ಕೂ ಕಾಲ ಕೂಡಿ ಬರಬೇಕಲ್ಲ. ಅಂತೂ ಇಂತೂ ನಮಗೆ ಬಡತನವೇ ಗತಿ. ಚಿಂತೆ ಮಾಡಿದರೆ ಏನು ಬಂತು? ಜೀವನದಲ್ಲಿ ಬಂದದನ್ನು ಅನುಭವಿಸಲೇಬೇಕು, ಅದೇ ಮಾನವ ಧರ್ಮ. ನೀವು ನೀತಿ ಹೇಳುವುದರಲ್ಲಿ ಬಹಳ ಮುಂದು. ನೀತಿ, ನಿಯಮ, ವಿಧೇಯತೆ, ಪಾಂಡಿತ್ಯ, ಇದರಿಂದಲೇ ಗುರುಕುಲದಲ್ಲಿ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದ. ಮಾತು ಮಾತಿಗೂ ಶ್ರೀಕೃಷ್ಣ ನನ್ನ ಸ್ನೇಹಿತ ಅಂತೀರಿ? ಹ್ಞೂ, ನಿಜಕ್ಕೂ ಆತ ನನ್ನ ಪರಮ ಮಿತ್ರ. ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ದೆವು. ಆ ಶ್ರೀಮಂತವೆಲ್ಲಿ ನೀವೆಲ್ಲಿ? ಸುಮ್ಮನೆ ಬಡಾಯಿ ಬಿಡ್ತೀರಾ? ಹೇಗೆ ಸುಳ್ಳು ಹೇಳಿ ನಾನು? ಕೃಷ್ಣ ಸದಾ ನನ್ನ ಜೊತೆಯಲ್ಲಿ ಇರುತ್ತಿದ್ದ, ಒಟ್ಟಿಗೆ ಕಲಿಯುತ್ತಿದ್ದೆವು. ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ, ಸ್ನೇಹ, ಗೌರವ. ಆ ಶ್ರೀಮಂತ ನಿಮ್ಮ ಸ್ನೇಹಿತ ಇದ್ದರೆ ಮತ್ತು ನೀವೇಕೆ ಅವರಲ್ಲಿ ಸಹಾಯ ಕೇಳಬಾರದು? ಬಡವನಾದವ ದೊಡ್ಡವರ ಮನೆಗೆ ಸಹಾಯ ಕೇಳಲು ಹೋಗಬಾರದು. ಸ್ನೇಹಿತರಿದ್ದರೆ ಅಂತ ಸ್ವಾಭಿಮಾನ, ದಯವಿಟ್ಟು ಹೋಗಿ ಅವರಲ್ಲಿ ಸಹಾಯ ಕೇಳಿ. ಹೇಗೆ ಕೇಳುವುದು?
ಆತ್ಮೀಯ ಗೆಳೆಯ ಅನ್ನುತ್ತೀರಾ, ಅಂದ ಮೇಲೆ ಅವರು ಸಹಾಯ ಮಾಡೇ ಮಾಡುತ್ತಾರೆ. ಇಲ್ಲ ಅನ್ನಲಾರ, ಆದರೂ ಕೇಳುವುದಕ್ಕೆ ಸಂಕೋಚ ಬಿಟ್ಟು ನನ್ನ ಹಸಿದಿರುವ ಮಕ್ಕಳಿಗೋಸ್ಕರನಾದರೂ ಹೋಗಿ ಕೇಳಿ. ಆಗಲಿ, ಹೋಗುತ್ತೇನೆ. ಆದರೆ ಗೆಳೆಯನನ್ನು ನೋಡಲು ಬರಿಗೆಯಲ್ಲಿ ಹೇಗೋಗ್ಲಿ? ನಿನ್ನೆ ರಾತ್ರಿ ತಂದ ಸ್ವಲ್ಪ ಅವಲಕ್ಕಿಯನ್ನು ಉಳಿದಿದೆ, ಅದನ್ನು ಕಟ್ಟಿಕೊಡುತ್ತೇನೆ. ಸರಿ, ಹಾಗೇ ಮಾಡು. ಸುಧಾಮ ಕೃಷ್ಣನ ಅರಮನೆಗೆ ಆಗಮನ. ಓಹೋ ಸುಧಾಮ, ಯಾವಾಗ ಬಂದೆ? ಬಾ ಒಳಗೆ. ಶ್ರೀಕೃಷ್ಣ ಮಹಾರಾಜರು. ಏಕೆ ಸುಧಾಮ, ಕಣ್ಣಲ್ಲಿ ನೀರು? ಬಹಳ ದಿನ ಅಂತರ ನಿಮ್ಮನ್ನು ನೋಡುತ್ತಿರುವನೇ ಅಲ್ಲ, ಅದಕ್ಕಾಗಿ ಆನಂದ ಕಣ್ಣೀರು. ದೂರದಿಂದ ದಣಿದು ಬಂದಿದ್ದೀಯಾ? ಸ್ನಾನ ಮಾಡಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೋ. ಅಷ್ಟು ಬೇಗ ನಾನು ನಿನ್ನನ್ನು ಹೋಗಲು ಬಿಡುವುದಿಲ್ಲ. ಅಯ್ಯೋ ಕೃಷ್ಣ, ಮನೆಯಲ್ಲಿ ಮಕ್ಕಳಿಗೆ ಯಾರೂ ಇಲ್ಲ. ಸುಮ್ಮನಿರು ಸುಧಾಮ, ಬಂದ ತಕ್ಷಣ ಹೋಗಬೇಕಾದರೆ ಯಾಕೆ ಬಂದೆ? ಯಾರಲ್ಲಿ? ಸುಧಾಮನಿಗೆ ವಿಶ್ರಾಂತಿಯ ವ್ಯವಸ್ಥೆ ಮಾಡಿ, ನನಗೆ ತುರ್ತು ಕೆಲಸವಿದೆ, ನಾನು ಅದನ್ನು ಮುಗಿಸಿಕೊಂಡು ಬರುತ್ತೇನೆ. ಶ್ರೀಕೃಷ್ಣನಂತಹ ಮಿತ್ರನನ್ನು ಪಡೆದ ನಾನೇ ಧನ್ಯನು. ನನ್ನನ್ನು ಮರೆತೇ ಇಲ್ಲ. ನಾನು ತಂದ ಹೋಲಿಕೆಯನ್ನು ತಾನು ತಿಂದ ಹೆಂಡತಿಗೂ ಪ್ರೀತಿಯಿಂದ ತಿನ್ನಿಸಿದ. ಏನು ಯೋಚಿಸುತ್ತಿರುವೆ ಸುಧಾಮ? ಏನಿಲ್ಲ ಕೃಷ್ಣ, ಏನಿಲ್ಲ, ಸುಮ್ಮನೆ. ನೀ ಬಂದು ನನ್ನ ಮನಸ್ಸಿಗೆ ತುಂಬಾ ಸಂತೋಷವನ್ನುಂಟು ಮಾಡಿದೆ. ನನಗೆ ಗುರುಕುಲದ ಜೀವನ ನೆನಪಾಗುತ್ತಿದೆ. ಹೌದು ಕೃಷ್ಣ, ನಾವು ಒಟ್ಟಿಗೆ ಕೂಡಿ ಊಟ ಮಾಡುತ್ತಿದ್ದೆವು, ಕೂಡಿ ಕಲಿಯುತ್ತಿದ್ದೆವು, ಕಟ್ಟಿಗೆ ತರಲು ಹೋಗುತ್ತಿದ್ದೆವು. ನೆನಪಿದೆಯಾ ಸುಧಾಮ? ಒಂದು ದಿನ ಗುರುಮಾತೆ ಕೊಟ್ಟ ಹುರಿದ ಕಡಲೆ ತಿಂದದ್ದು, ನಿನ್ನ ಪಾಲಿನ ಕಡಲೆನ ಕಸಿದುಕೊಂಡಿದ್ದು. ನಿನಗೇನು ಬೇಕು ಸುಧಾಮ? ನನಗೇನು ಬೇಡ, ನಿನ್ನ ಸ್ನೇಹ ಒಂದೇ ಸಾಕು. ಇನ್ನು ನಾನು ಹೊರಡುತ್ತೇನೆ. ಇಷ್ಟು ಬೇಗ? ನಾನು ಇಷ್ಟು ದೀರ್ಘಕಾಲ ಮನೆ ಬಿಟ್ಟು ಇದ್ದವನೇ ಅಲ್ಲ. ಅಲ್ಲಿ ಹೆಂಡತಿ ಮಕ್ಕಳು ನನ್ನ ದಾರಿ ಕಾದು ಕಂಗಾಲಾಗಿರಬಹುದು. ಸರಿ, ಹಾಗೆ ಆಗಲಿ. ಹೋಗಿ ಬಾ, ಶುಭವಾಗಲಿ ಗೆಳೆಯ. ಹಾಗಾದರೆ ನಿನ್ನ ಮನೆಗೆ ನನ್ನನ್ನು ಕರೆಯಲೇ ಇಲ್ಲ? ಪರವಾಗಿಲ್ಲ, ನೀ ಕರೆಯದಿದ್ದರೂ ನಾನು ಬರುತ್ತೇನೆ. ಅಯ್ಯೋ ಕೃಷ್ಣ, ನನ್ನ ಮನೆಗೆ ಬೇಡ ಕೃಷ್ಣ. ಈಗ ಚಿಂತೆ ಬಿಟ್ಟು ಹೊರಡು. ಶುಭವಾಗಲಿ ಗೆಳೆಯ. ಸುಧಾಮ ಅವನ ಮನೆಗೆ ಆಗಮನ. ನೀವು ಯಾರ ಮನೆಯಲ್ಲಿದ್ದೀರಿ? ಇದು ನಮ್ಮ ಮನೆ ಕಣ್ರಿ. ನಮ್ಮ ಗುಡಿಸಲು ಎಲ್ಲಿ? ಆ ಗುಡಿಸಲು ಇದ್ದ ಜಾಗದಲ್ಲಿ ಅರಮನೆಯನ್ನು ನಿರ್ಮಾಣವಾಗಿದೆ. ಅರೆ, ನಾನು ಹೋಗಿ ಬರುವುದರೊಳಗೆ ಇದು ಹೇಗೆ ಸಾಧ್ಯವಾಯಿತು? ನಿಮ್ಮ ಮಿತ್ರನ ಕೃಪೆಯಿಂದ. ನನ್ನ ಮಿತ್ರ ಶ್ರೀಕೃಷ್ಣನಿಂದ? ಹಾ, ಮಹಾರಾಜ ಶ್ರೀಕೃಷ್ಣನಿಂದಲೇ. ನಾನು ಅವನಿಗೆ ಸಹಾಯ ಮಾಡು ಎಂದು ಕೇಳಿಯೋ ಇಲ್ಲ. ನಿಜವಾಗ್ಲೂ? ಸತ್ಯವಾಗಿಯೂ. ನೀವು ದ್ವಾರಕ ನಗರ ತಲುಪಿದ ದಿನವೇ ಸೇವಕರ ದಂಡು ಬಂತು. ಬೇಕಾದ ವಸ್ತುಗಳನ್ನು ತಂದು ಚಕ್ಕ ಅಂತನ್ನು ಮನೆಯನ್ನು ಕಟ್ಟಿದರು ಮತ್ತು ನಮಗೆ ಸರ, ಬಟ್ಟೆ, ಒಡವೆ ಸಹ ಕೊಟ್ಟರು. ಪರಮಾಶ್ಚರ್ಯ. ನನ್ನ ಮನದ ಇಂಗಿತವನ್ನು ತಿಳಿದುಕೊಂಡು ಎಲ್ಲ ರೀತಿಯ ಸಹಾಯ ಮಾಡಿದ್ದಾನೆ ಶ್ರೀಕೃಷ್ಣ. ನೀವು ತೆಗೆದುಕೊಂಡು ಹೋದ ಅವಲಕ್ಕಿಯನ್ನು ಅವರಿಗೆ ನೀಡಿದ್ದೀರಾ? ಹ್ಞೂ, ಕೊಟ್ಟೆ. ಬಹಳ ಆನಂದದಿಂದ ತಿಂದು ಹೆಂಡತಿ ರುಕ್ಮಿಣಿಗೂ ತಿನ್ನಿಸಿದ. ಅಬ್ಬಾ, ಬಡವರ ಮನೆ ಅವಲಕ್ಕಿವನ್ನು ಸಂತೋಷವಾಗಿ ತಿಂದರಾ? ಇದೇ ನಿಜವಾದ ಸ್ನೇಹ ಮತ್ತು ದೊಡ್ಡ ಗುಣ. ಮತ್ತು ನೀವು ಏಕೆ ಅವರಲ್ಲಿ ಸಹಾಯ ಕೇಳಲಿಲ್ಲ? ಆತ ಸತ್ಕಾರ ಮಾಡಿದ್ದು ನೋಡಿ ನನ್ನ ಮನಸ್ಸು ನಾಚಿ ಕುಗ್ಗಿ ಹೋಯಿತು. ಮತ್ತೇನು ಸಹಾಯ ಕೇಳಲು ಮನಸ್ಸಾಗಿಲ್ಲ. ನೀವು ಕೇಳಲಿಲ್ಲ ನಿಜ, ಆದರೆ ಆ ಮಹಾರಾಜ ಅವರ ಕರ್ತವ್ಯವನ್ನು ಮಾಡಿದ್ದಾರೆ. ಮಕ್ಕಳೆಲ್ಲ ಎಲ್ಲಿದ್ದಾರೆ? ಅಪ್ಪ, ನನ್ನ ಹೊಸ ಬಟ್ಟೆ ನೋಡಿ, ನನ್ನ ಸರ, ಬಟ್ಟೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಅಪ್ಪ, ನಿಮ್ಮ ಬಟ್ಟೆ ಕೂಡ ನೋಡಿ. ನನಗೇನು ಬೇಡ, ನೀವೆಲ್ಲ ಧರಿಸಿಕೊಳ್ಳಿ. ನನಗೆ ಶ್ರೀಕೃಷ್ಣ ದೇವರ ಸ್ನೇಹವೇ ರೇಷ್ಮೆ ಬಟ್ಟೆ, ಅವನ ಮಾತೆ ನನಗೆ ಆಭರಣ. ಅವನಂತಹ ಗೆಳೆಯನನ್ನು ಪಡೆದ ನಾನೇ ಧನ್ಯ. ಧನ್ಯವಾದಗಳು. ಗುಣ ನೋಡಿ ಗೆಳೆತನ ಮಾಡಿ. ಇನ್ನು ಮುಂದಿನ ಹಾಡು ಕನ್ನಡ ಎಂದರೆ ಬರೀ ನುಡಿಯಲ್ಲ, ಮುತ್ತಿನ ಮಣಿಸಾಲು. ಇದರ ಸಾಹಿತ್ಯ ಡಾಕ್ಟರ್ ಕ.ವೆಂ. ಶ್ರೀನಿವಾಸಮೂರ್ತಿಯವರು. ಈ ಹಾಡನ್ನು ಹಾಡಲಿರುವವರು ಭಾಗ್ಯಶ್ರೀ, ಬಿ ಭವಾನಿ, ಚೈತ್ರ, ಸ್ಫೂರ್ತಿ, ಮಮತಾ, ಕೃತಿಕಾ, ಸಾಕ್ಷಿ ಪತ್ತರ್ ಹಾಗೂ ಭಾರತಿ ಬಿ ಭವಾನಿ. ಕನ್ನಡ ಎಂದರೆ
ಮುಂದೆ ಇದೇ ಮಕ್ಕಳಿಂದ ಚೆಲುವಯ್ಯ ಚೆಲುವೋ ತಾನಿ ತಂದಾನು ಎಂಬ ಜಾನಪದ ಗೀತೆ. ಜಿಲ್ಲೆ ಬಿರು ಬೇಲಿನಾಗ ಸೋರೆ ಗುರುಡೆ ಲೋಲೋ ಕಿನ್ನರಿ ನುಸುನಾರಯ್ಯ
ಇದುವರೆಗೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಛತ್ರಶಾಲ್ ಗ್ರಾಮದ ವಿಕಾಟ್ ಡಿಎವಿ ವಿದ್ಯಾಮಂದಿರ ಶಾಲೆಯ ಮಕ್ಕಳಿಂದ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ ಮಕ್ಕಳು ಭಾಗ್ಯಶ್ರೀ, ಬಿ ಭವಾನಿ, ಚೈತ್ರ, ಸ್ಫೂರ್ತಿ, ಮಮತಾ, ಕೃತಿಕಾ, ಸಾಕ್ಷಿ, ಭಾರತಿ, ಪಿ ಭವಾನಿ, ಶ್ರದ್ಧಾ, ಸಾಯಿನಾಥ್, ರಿಷಬ್ ಎಂ ವಿಶ್ವಕರ್ಮ, ಅನ್ನಪೂರ್ಣ, ನಂದೀಶ್ ಮತ್ತು ರಂಜಿತ್. ಹಾರ್ಮೋನಿಯಂ ಸಾಥ್ ಸಂಗೀತ ಶಿಕ್ಷಕರಾದ ಶ್ರೀ ಮನೋಹರ್ ವಿಶ್ವಕರ್ಮ ಸೇಡಂ, ತಬಲಾ ಸಾಥ್ ಶ್ರೀ ಶ್ರೀಶೈಲ ವಿಶ್ವಕರ್ಮ ಸೇಡಂ, ನಿರೂಪಣೆ ಶ್ರೀಮತಿ ಶೋಭಾ. ಧನ್ಯವಾದಗಳು. ಸಂಕಲನ ಮಧು ದೇಶ್ಮುಖ್. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಇದಾಗಿತ್ತು ಇವತ್ತಿನ ನಂದನ.